ಬೆಳವಣಿಗೆಗಳು ಈ ಎಲೆಕ್ಷನ್ನಲ್ಲಿ ಕಾಣಿಸಲಿಲ್ಲ. ಕಾರಣ ಇದು ಮೇಲೆ ಬಿದ್ದು ಬಂದಿರೋ ಮತಗಳೇ ಹೊರತು ಬೇಕಾಗಿದ್ದ ಮತಗಳಲ್ಲ. 140 ಅವ್ರ ಬಳಿ ಆಲ್ರೆಡಿ ಇತ್ತು. 28x5 140 ಇತ್ತು ಅವ್ರ ಬಳಿಯಲ್ಲಿ. 11 ಮತ ಜಾಸ್ತಿ ಬಂದಿದೆಯಲ್ಲ, ಇದು ಹೇಗೆ ಮೇಲ್ಬಿದ್ದು? ಡಿ ಕೆ ಶಿವಕುಮಾರ್ ಸಿ ಎಂ ಆಗಿದ್ದಾರೆ, ಬೇಕಾಗ್ತಾರೆ, ಕೆಲಸ ಮಾಡಿಸ್ಕೊಳ್ಳೋಣ ಸ್ವಲ್ಪ ನೆಕ್ಸ್ಟ್ ಎಲೆಕ್ಷನ್ಗಳಲ್ಲಿ. ನಾನು ಇದನ್ನು ಇಡೀ ಡಿಬೇಟ್ ನಾನು ಕಾನ್ಸಂಟ್ರೇಟ್ ಮಾಡ್ತಿರೋದು 2028ಗೆ ಏನು ಕಥೆ, ಇದು ಏನಾಗಬಹುದು ಈ ಎಲೆಕ್ಷನ್ ಬಿಟ್ಬಿಡಿ. 28ಗೆ ಏನೋ ಒಂದು ಮೆಸೇಜನ್ನು ಈ ಅಡ್ಡ ಮತದಾನ ಕೊಡ್ತಾ ಇದೆಯಾ? 3 ವರ್ಷಗಳಲ್ಲಾದಂತಹ ಬೈ ಎಲೆಕ್ಷನ್ನಲ್ಲಿ ಒಂದರಲ್ಲಾದರೂ ಪ್ರತಿಪಕ್ಷದ ಸೋಕಾಲ್ಡ್ ಮೈತ್ರಿ ಒಂದಾದ್ರೂ ಗೆಲ್ಲಬೇಕಾಗಿತ್ತಲ್ಲ, ಯಾಕೆ ಗೆಲ್ಲಿಲ್ಲ? ಏನೋ ಮೆಸೇಜ್ ಕೊಡ್ತಾ ಇದೆಯಾ? ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇದೀಗ ನಾನು ಇಲ್ಲಿ ಡಿಬೇಟನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಡಿಬೇಟಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ನಾಗೇಂದ್ರ ಅವರಿದ್ದಾರೆ, JDS ಇಂದ. ಸ್ವಾಗತ ನಿಮಗೆ ನಾಗೇಂದ್ರ ಅವರೇ ಡಿಬೇಟ್ಗೆ. ಇರ್ಷಾದ್ ಅಹಮದ್ ಅವರಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ಇರ್ಷಾದ್ ಅವರೇ ತಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ಮೈಸೂರಿಂದ CK ಮಹೇಂದ್ರ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ, ಹಿರಿಯ ಪತ್ರಕರ್ತರು, ವಿಶ್ಲೇಷಕರು. ಸ್ವಾಗತ ಮಹೇಂದ್ರ ಸರ್ ತಮಗೆ ಒಂದು ಡಿಬೇಟ್ಗೆ. ನಾನು ಮೊದಲಿಗೆ ಇಲ್ಲಿ ನಾಗೇಂದ್ರ ಅವ್ರನ್ನ ಮಾತಾಡಿಸ್ಬಿಡ್ತೀನಿ. ಕುಮಾರಣ್ಣ ಅವ್ರಿಗೆಲ್ಲ ಗೊತ್ತಿತ್ತಂತಲ್ಲ ನಾಗೇಂದ್ರ ಅವರೇ ಹೇಳಿದ್ದಪ್ಪ, ಇದು ಬೈಟಲ್ಲೂ ಇದೆ, ಅದು ನನಗೆಲ್ಲ ಗೊತ್ತಿತ್ತು, ಟೆಸ್ಟ್ ಮಾಡಿದೆ ನಾನು ಅಂತ. ಇಲ್ಲಿ ಇದ್ದದ್ದು ವಿಶ್ವಾಸ ಮತ ಯಾಚನೆ ಪ್ರಕ್ರಿಯೆ ಅಲ್ಲ. ಸದನದಲ್ಲಿ ಕರೆದು ವಿಶ್ವಾಸ ಮತ ಯಾರು ಕೇಳುವಂಥ ಅವಶ್ಯಕತೆ ಇರಲಿಲ್ಲ. ಅಷ್ಟು ಆ್ಯಕ್ಯುರೇಟ್ ಆಗಿ ಕುಮಾರಸ್ವಾಮಿ ಅವರು ಗೊತ್ತಿದ್ದರೆ ಗೋವಿಂದರಾಜು ಅವ್ರನ್ನ ಕುರಿ ಮಾಡಿದ್ಯಾಕೆ, ಹರಕೆ ಕುರಿ ಮಾಡಿದ್ಯಾಕೆ? ಇಲ್ಲಿ ಕ್ಯಾಂಡಿಡೇಟೇ ಹಾಕಬಾರ್ದಾಗಿತ್ತು. ಇರೋ 18 ಓಟಪ್ಪ, ನನಗೆ BJPಯಿಂದ ಅಡ್ಡ ಮತದಾನ ಆಗುತ್ತೆ ಗೊತ್ತಿತ್ತು, ನಮ್ಮ ಪಾರ್ಟಿಯಿಂದ ಅಡ್ಡ ಮತದಾನ ಆಗುತ್ತೆ ಗೊತ್ತಿತ್ತು, 4 ಓಟ್ಗಳಂತ ಆಗ್ಬಿಟ್ಟಿದ್ರೆ ಯಾಕೆ ಈ ಸರ್ಕಸ್ ಮಾಡಿದ್ರು ಕುಮಾರಸ್ವಾಮಿ? ಅಲ್ಲ, ಒಳ್ಳೆ ವಿಚಾರ ನೀವು ಕೇಳ್ತಾ ಇರೋದು. ಇವತ್ತು ಶತ್ರುಗಳು ಯಾರು, ಒಳಗಿನ ಶತ್ರುಗಳು ಯಾರು ಅಂತ ಗೊತ್ತಾಗಬೇಕಾದಾಗ ನಮ್ಮ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಾವೆಲ್ಲರೂ ನಂಬ್ತಾ ಇದ್ದೀವಿ ರಾಜಕಾರಣದಲ್ಲಿ. ಇವತ್ತವರೆಗೂ JDS ಪಕ್ಷದಲ್ಲಿ ನಾವು ಹುಟ್ಟಾಕಿ ಬೇರೆ ಪಕ್ಷಕ್ಕೆ ಹೋಗಿರೋರೆ. ಇವತ್ತವರೆಗೂ ನೋಡ್ಬೋದು ನೀವು, ಸಿದ್ದರಾಮಯ್ಯ ತಗೊಳ್ಳಿ, ಜಮೀರ್ ಅವ್ರು ತಗೊಳ್ಳಿ, ನೀವು ಮಾದೇವಪ್ಪ ತಗೊಳ್ಳಿ, ಯಾರೇ ಒಬ್ಬರು ತಗೊಂಡ್ರೆ ಕೂಡ JDS ಪಕ್ಷದಿಂದ ಬಂದವರು ಇವತ್ತು ಬೇರೆ ಪಕ್ಷಕ್ಕೆ ಹೋಗಿರೋಂತಾರೆ. ಇವತ್ತು ನಮ್ಮಲ್ಲಿರೋಂಥ ಶಾಸಕರು, ಯಾಕಂದರೆ DK ಶಿವಕುಮಾರ್ ಅವರ ಮಾತು ರೀತಿಗಳು ನೋಡ್ತಾ ಇದ್ರೆ ಕಾಂಗ್ರೆಸ್ ಬಾಗಿಲು ತೆಗೆದುಬಿಟ್ಟಿದೆ, ಬಂದ್ಬಿಡಿ ಅಂತ ಪಾಪ ಬೇಳಾಡ್ತಾ ಇದ್ದಾರಲ್ಲ, ಅಂಗ್ಲಾಚ್ ಬೇಳಾಡ್ತಾ ಇದ್ದಾರಲ್ಲ. 136 ಮ್ಯಾಂಡೇಟರಿ ಕೊಟ್ಟರೆ ಕೂಡ ಇವತ್ತು ಕೂಡ DK ಶಿವಕುಮಾರ್ ಕನ್ಪುರ್ಗೆ ಹೋಗಿ ಅಂತ ಕೇಳ್ಕೊಂತ ಇದ್ರೆ JDS ಅವ್ರಿಗೆ ನಾನು ಬಾಗಿಲು ತೆಗೆದುಬಿಟ್ಟಿದೆ ಅಂತ. JDS ಅವರು ನಿಷ್ಠಾವಂತ ಕಾರ್ಯಕರ್ತರು. ನಿಮ್ಮಂಥ 100 DK ಶಿವಕುಮಾರ್ ಬಂದರೂ ಕೂಡ ಬರೋವಂಥರಲ್ಲ. ಆದರೆ ಹೊರಗಿನ ಶತ್ರು ನಾವು ಎದುರಿಸ್ಬೋದು, ಒಳಗಿನ ಶತ್ರು ಎದುರಿಸ್ಬೇಕಾದಾಗ ಕೆಲವು ಸತಿ ನಾವು ಕೂಡ ಟೆಸ್ಟ್ ಮಾಡಬೇಕಾಗುತ್ತೆ. ನಿಷ್ಠಾವಂತ ಶಾಸಕರು ಯಾರು ನಮ್ಮಲ್ಲಿನ ಆ ಒಂದು ಅಭಿಪ್ರಾಯ ಬಂದಾಗ ನಾವು BJP ಜೊತೆ ಮೈತ್ರಿ ಮಾಡ್ಕೊಂಡಿದ್ದು ಸತ್ಯ, ಅವ್ರ ಹತ್ರ ಕೇಳ್ಕೊಂಡಿದ್ದು ಸತ್ಯ, ಮಾತುಕತೆ ಮಾಡಿದ್ದು ಸತ್ಯ. ಹೌದು, ನಾವು ಮಾಡ್ತೀವಿ, ಸಹಕಾರ ಕೊಡ್ತೀವಿ ಅಂದಾಗ ನಾವು ನಮ್ಮ ಕ್ಯಾಂಡಿಡೇಟ್ ಹಾಕಿದ್ರಿ. ಆದರೆ ಇಂಥ ಒಂದು ಕಾಂಗ್ರೆಸ್ಗೆ ಹೀನಾಯ ಪರಿಸ್ಥಿತಿ ಬರುತ್ತದೆ, ಇಂಥ ಒಂದು ಮನಸ್ಥಿತಿಯಲ್ಲಿ ಕಾಂಗ್ರೆಸ್ ಇದೆ ಅಂತ ರಾಜ್ಯದ 7 ಕೋಟಿ ಜನ ಕೂಡ ನೋಡಿರಲಿಲ್ಲ. ಯಾಕಂದ್ರೆ ನಿಮಿಷ ಕೇಳಿಸ್ಕೊಂಬಿಡಿ, ನಿಮಗೆ ಕೇಳ್ತೀನಿ ಪ್ರಶ್ನೆ. ಇಲ್ಲಿ ಪರಿಸ್ಥಿತಿ ಹೀನಾಯ ಪರಿಸ್ಥಿತಿ, JDS ಇಂದ ಎಷ್ಟೊಂದು ಜನ ಬೇರೆ ಕಡೆ ಹೊರಟೋದ್ರು, ಇದೆಲ್ಲ ಒಪ್ಕೊಳ್ಳೋಣ. ರಾಜಕಾರಣದಲ್ಲಿ ಇತಿಹಾಸದಲ್ಲಿ ನಡ್ಕೊಂಡು ಬಂದಿರತಕ್ಕಂಥ ಬೆಳವಣಿಗೆಗಳು. ನಮ್ಮ ಪಾಯಿಂಟ್ ಏನು ಗೊತ್ತಾ, ಇಲ್ಲಿ ಸಪೋಸ್ ಕಾಂಗ್ರೆಸ್ಗೆ 10 ಮತಗಳು ಶಾರ್ಟೇಜ್ ಇತ್ತು, 11 ಮತ ಶಾರ್ಟೇಜ್ ಇತ್ತು, ಬಂದುಬಿಟ್ರಪ್ಪ ನಾನು ಬಾಗಿಲು ತೆಗೆದಿದ್ದೀನಿ ಅಂದರೆ ಅವಾಗ ಬಂದು ಓಟ್ ಹಾಕೋದು ಬೇರೆ. ಕಾಂಗ್ರೆಸ್ಸು DK ಶಿವಕುಮಾರ್ ಅವ್ರನ್ನ ಕಾಂಗ್ರೆಸ್ ಹೈಕಮಾಂಡ್ ಕೇಳಿದಾಗಲೂ ವಿನಯ್ ಕಾರ್ತಿಕ್ಗೆ ಟಿಕೆಟ್ ಕೊಡಿ, ಗೆಲ್ಲಿಸ್ಕೊಂಬರೋದು ನಮ್ಮ ಜವಾಬ್ದಾರಿ. ಹೇಗೆ ಅಂತ ಬಂದಾಗ 135 ಇದೆ, ಆಲ್ರೆಡಿ 135 ಆಲ್ರೆಡಿ ಇದೆ. 2 ಪಕ್ಷೇತರ, 2 ಉಚ್ಚಾಟಿತರು, 1 ಸರ್ವೋದಯ, 140 ಆಯಿತು ಅಂತ ಬಂದಾಗ 105 ಮತಗಳಿಗೆ JDS ಇಂದ 1 3, BJPಯಿಂದ 1 2 ಅಂತ ಏನು ಸ್ಟ್ರಾಟಜಿ ಮಾಡಿಕೊಂಡು ಅವ್ರನ್ನ ಆಹ್ವಾನ ಮಾಡಿದರೆ ಬೇರೆ ವಿಚಾರ. 140 ಇದ್ದಾಗ 11 ಮತ ಅವ್ರಿಗೆ ಜಾಸ್ತಿ ಹೋಗಿದೆ ಅಂದರೆ ಇದು ಕರೆದಿರೋದಲ್ಲ, ಮೇಲೆ ಬಿದ್ದು ಬಂದಿರೋ ಮತಗಳು. ಸಾಕ್ಷಿಗಳಿದಾವ ನಿಮಗೆ ಅದನ್ನ ಹೇಳಕ್ಕೆ? ಈಗ ಸಾಕ್ಷಿಗಳಿದಾವೆ ಏನಾದ್ರು? ನೀವು ಇಷ್ಟೊಂದು ಅಥೆಂಟಿಕ್ ಆಗಿ ಹೇಳ್ತಿದ್ರೆ ನಿಮ್ಮ ಹತ್ರ ಏನಾದ್ರು ಸಾಕ್ಷಿಗಳಿರ್ಬೇಕಲ್ಲ, ಅದು ಪ್ರೂವ್ ಮಾಡಿ. ಸಾಕ್ಷಿನೇ ಇಲ್ಲಿ 140. ಇವತ್ತು CLP ಹೇಳ್ತೀನಿ, ನೀವು ಕ್ವಶನ್ ಕೇಳಿದ್ರಿ ಅಲ್ವಾ? ಪ್ರಶ್ನೆ ಕೊಡ್ಬೇಕಲ್ಲ, ಅದೇ ಕೊಡ್ಬೇಕ, ತಾಳ್ಮೆಯಿಂದ ಕಾಯ್ಬೇಕಲ್ಲ ಅವಾಗ ನೀವು. ಕೇಳಿ 140 ಇಟ್ ಸೆಲ್ಫ್ ಸಾಕ್ಷಿ. 140 ಕೇಳಿಸ್ಕೊಳ್ಳಿ, 140ನೇ ಸಾಕ್ಷಿ. ಇದಕ್ಕೆ ನನಗೆ ಕಂಫರ್ಟಬಲ್ ಆಗಿ ನನ್ನ ಹತ್ರ 140 ಮತಗಳಿವೆ ಸ್ವಾಮಿ, ನಾನು 5 ಜನ ಗೆಲ್ಲಿಸ್ಕೋತೀನಿ ಅಂತಿದ್ದಾಗ 11 ಮತಗಳು ನಿಮ್ಮ ಪಕ್ಷದಿಂದ BJPಯಿಂದ ಹೋಗ್ತವೆ ಅಂದಾಗ ಈ 11 ಮತಗಳನ್ನು ಕೊಂಡ್ಕೊಂಡಿರಕ್ಕೆ ಸಾಧ್ಯನಾ ಯಾರಾದರೂ? ದುಡ್ಡು ಕೊಡ್ತೀನಿ ಕೊಡ್ರಪ್ಪ, ನನಗೆ ತುಂಬ ತುರ್ತಿದೆ, ನಿಂದು 2 ಓಟ್ ಬೇಕು, 5 ಕೋಟಿ ಕೊಡ್ತೀನಿ, 10 ಕೋಟಿ ಕೊಡ್ತೀನಿ, ಸಾಧ್ಯ ಇಲ್ಲ ಅದು. ಇಲ್ಲಿ ಬಂದಿರೋದು ಮುಂದಿನ ಚುನಾವಣೆಗಳ ಲೆಕ್ಕ ಇದೆಯಾ, ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರುವ ಹಂತದಲ್ಲಿ ಇರ್ತಕ್ಕಂಥವ್ರು ಈ ಭಂಡ ಧೈರ್ಯವನ್ನು ಮಾಡಿದ್ದಾರಾ? ನಾಳೆ ದಿನ ನಾವು ಸಿಕ್ಕಾಕೊಂಡ್ರು ನಮಗೆ ಕಾಂಗ್ರೆಸ್ ಆಶ್ರಯ ಆಗುತ್ತೆ, ನಮ್ಮನ್ನು ಸೇರಿಸ್ಕೊಳ್ತಾರೆ, ಈ ಕಾನ್ಫಿಡೆನ್ಸ್ ಇಲ್ಲದೆ, ಅವ್ರಿಗೆ ಅವಶ್ಯಕತೆ ಇಲ್ಲದೆ ಕೂಡ 11 ಓಟ್ ಬೀಳಲ್ಲ. ಇದು ರಾಜಕಾರಣದಲ್ಲಿ ABCD ಗೊತ್ತಿರ್ತಕ್ಕಂಥ ಮನುಷ್ಯನಿಗೆ, 50 ಪೈಸೆ ನಾಲೆಜ್ ಇರ್ತಕ್ಕಂಥ ಮನುಷ್ಯನಿಗೆ ಅರ್ಥವಾಗುವ ಸಿಂಪಲ್ ಮ್ಯಾಥಮೆಟಿಕ್ಸ್ ಇದು. ಆಯಿತು, ನಿಮ್ಮ ಉದ್ದೇಶ, ನಿಮ್ಮ ಚಿಂತನೆ ಹಂಗಿದ್ದಾಗ ನಾವು ಏನು ಹೇಳ್ಬೋದು ಅಂತಂದರೆ 140 ಇದ್ದಾಗ CLP ಮೀಟಿಂಗಲ್ಲಿ ಅವ್ರ ಶಾಸಕರ ಹತ್ರ ಕೇಳ್ತಾರೆ, JDS ಇಂದ ಯಾರ್ದಾರು ಫೋನ್ ಬಂದಿತ್ತೇನ್ರಿ,
ನನ್ನ ಹತ್ರ ದಾರಿ ಹುಡ್ಕೊಂಡ್ ಬಂದಿದ್ರು, ನಾನು ದಾರಿ ತೋರಿಸಿದ್ದೀನಿ ತಪ್ಪಾ ಅಂತ ಕೇಳ್ತಾರೆ. ಇದೆಲ್ಲ ಯಾಕೆ ಬಂತು ಮಾತು ಅಂದ್ರೆ ಉದ್ದೇಶಪೂರಿತವಾಗಿ ಏನೇನ್ ಮಾಡಬೇಕು ಸ್ಟ್ರಾಟಜಿಕ್ಸ್ ಹಂಗಾರೆ ಇವರೇನು ಸವ್ಯ ಸಾಕ್ಷಿಗಳವರು. ಇವತ್ತು ಈಗಲ್ ಟೌನ್ ಅಲ್ಲಿ ಕರ್ಕೊಂಡ್ ಮಧ್ಯಪ್ರದೇಶದಿಂದ ನಾಯಕರು ಕರ್ಕೊಂಡ್ಬಂದು ಇಟ್ಕೊಂಡು ಏನೆಲ್ಲ ವ್ಯವಸ್ಥೆ ಆಯ್ತು ರಾಜ್ಯದಲ್ಲಿ, ಏನೆಲ್ಲ ಆಯ್ತು. ಅಲ್ಲ ರೆಸಾರ್ಟ್ ಅಲ್ಲಿ ಮತ್ತೆ ಅಲ್ಲ ನಿಮ್ ವಿಚಾರ ನೀವು ಹೇಳಿದ ಒಪ್ಕೊಂಡ್ಬಿಟ್ರೆ ಸರೋಯ್ತಾರೆ. ನಿಮ್ ವಿಚಾರ ನಾವು ಏನು ಹೇಳ್ಬಾರ್ದು, ಅಪೋಸ್ ಹೇಳ್ಬಾರ್ದು. ಅದನ್ನೇ ಹೇಳ್ತಾರೆ ನಿಮ್ಮ ಡಿ ಕೆ ಶಿವಕುಮಾರ್ ಬಗ್ಗೆ. ಊಟ ಆಯ್ತಾ ನಾಗೇಂದ್ರ ಅಂದ್ರೆ ಮುಂಡಾಸ್ ಕೇಳಕ್ ಉತ್ತರ ಕೊಡ್ಬೇಕಲ್ಲ, ಎಲ್ಲೆಲ್ಲಿಂದ ಬರ್ಬೇಕಲ್ಲ, ತಗೊಂಡ್ಬರ್ಬೇಕಲ್ಲ, ಸ್ಟ್ರೀಮ್ ಲೈನ್ ತರಬೇಕಲ್ಲ. ಮಾತಾಡ್ತೀನಿ ನಿಮಿಷ ಆಯ್ತಿರಿ ಇರ್ಷಾದ್ ಅವ್ರೆ. ನನ್ನ ಪಾಯಿಂಟ್ ಬಹಳ ಸರಳ ಇದೆ ಇರ್ಷಾದ್ ಅವ್ರೆ. ಈಗ ಇವ್ರ ಪಾರ್ಟಿ ದೊಡ್ಡ ನರ್ಸರಿ, ನಮ್ಮ ರಾಜ್ಯದ ದೊಡ್ಡ ನರ್ಸರಿ. ಇವ್ರ ಪಾರ್ಟಿಯಲ್ಲಿ ಹುಟ್ಟಿದಂಥ ಗಿಡಗಳೆಲ್ಲವೂ ಕೂಡ